ಬೇರೆ ಬೇರೆ ಕಾರಣಗಳಿಗಾಗಿ ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ಒಳಗಾದ 7 ಮಂದಿಯ ಪೈಕಿ 3 5 ದಿನದ ಅಂತರದಲ್ಲಿ ಮೃತಪಟ್ಟಿರುವುದು ಇದೀಗ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಅಷ್ಟು ಮಾತ್ರವಲ್ಲದೆ ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ಒಳಗಾದ ಉಳಿದವರ ಎದೆಯಲ್ಲೂ ಕೂಡ ಈ ಸುದ್ದಿ ಡವ ಡವ ಹುಟ್ಟಿಸಿದೆ. ಪಾವಗಡದ ವಿರ್ಲಗುಂದಿಯ 30 ವರ್ಷದ ಅನಿತಾ, ರಾಜವಂತಿ ಗ್ರಾಮದ 20 ವರ್ಷದ ಅಂಜಲಿ ಮತ್ತು ಬ್ಯಾಡನೂರು ಗ್ರಾಮದ ನರಸಮ್ಮ ಮೃತ ದುರ್ದೈವಿಗಳು. ಫೆಬ್ರವರಿ 22ರಂದು 6 ಮಂದಿ ಗರ್ಭಿಣಿಯರು ಸೇರಿದಂತೆ ಒಟ್ಟು 7 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ರು. ಹೀಗೆ ಆಸ್ಪತ್ರೆಗೆ ದಾಖಲಾದ 7 ಜನರ ಪೈಕಿ 4 ಜನರಿಗೆ ಸಿಸೇರಿಯನ್ ಆಪರೇಷನ್ ಅನ್ನ ಮಾಡಲಾಗಿತ್ತು. ಇನ್ನಿಬ್ಬರು ಬೇರೆ ಆಪರೇಷನ್ಗೆ ಒಳಗಾಗಿದ್ರು. ಒಬ್ಬರಿಗೆ ಸಹಜ ಹೆರಿಗೆಯಾಗಿತ್ತು. ಈ ಪೈಕಿ ಸಹಜ ಹೆರಿಗೆಗೆ ಒಳಗಾಗಿದ್ದ ಅನಿತಾ ಅವರು ಸಂತಾನಹರಣ ಆಪರೇಷನ್ ಸಲುವಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಪರೇಷನ್ ನಡೆದ ದಿನವೇ ಅವರು ಮೃತಪಟ್ಟರೆ, ಸಿಸೇರಿಯನ್ ಬಳಿಕ ಗಂಭೀರ ಸ್ಥಿತಿಯಲ್ಲಿದ್ದ ಅಂಜಲಿ ಅವರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿತ್ತು. ಅಲ್ಲೂ ಕೂಡ ಟ್ರೀಟ್ಮೆಂಟ್ಗೆ ಸ್ಪಂದಿಸದ ಅವರು ಫೆಬ್ರವರಿ 24ರಂದು ಮೃತಪಟ್ಟಿದ್ರು. ಇನ್ನು ಬ್ಯಾಡನೂರು ಗ್ರಾಮದ ನರಸಮ್ಮ ಗರ್ಭಕೋಶದ ಕಾಯಿಲೆಗೆ ಸಂಬಂಧಪಟ್ಟಂತೆ ಇದೇ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ಒಳಗಾಗಿದ್ರು. ಆಪರೇಷನ್ ನಡೆದ ಬಳಿಕ ಅವರ ಆರೋಗ್ಯ ಸ್ಥಿತಿಯು ಗಂಭೀರವಾಯಿತು. ತಕ್ಷಣ ಅವರನ್ನ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿತ್ತು. ಅವರು ಕೂಡ ಟ್ರೀಟ್ಮೆಂಟ್ಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಇದೀಗ ಈ ಸುದ್ದಿ ಪಾವಗಡದ ಸುತ್ತಮುತ್ತ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಅಷ್ಟು ಮಾತ್ರವಲ್ಲದೆ ಇದೇ ಆಸ್ಪತ್ರೆಯಲ್ಲಿ ಈ ಸರಣಿ ಸಾವು ನಡೆದ ಹತ್ತಿರದ ದಿನಗಳಲ್ಲಿ ಆಪರೇಷನ್ಗೆ ಒಳಗಾದ ಮಂದಿಯಲ್ಲೂ ಕೂಡ ಆತಂಕವನ್ನು ಹುಟ್ಟಿಸಿದೆ. ಹಾಗಾದ್ರೆ ನಿಜಕ್ಕೂ ಆಗಿದ್ದೇನು ಅನ್ನುವ ಕುರಿತಂತೆ ತನಿಖೆಯೊಂದನ್ನು ನಡೆಸಬೇಕು. ಇದೊಂದು ವೈದ್ಯರ ನಿರ್ಲಕ್ಷ್ಯದ ಪ್ರಕರಣವಾಗಿದ್ದು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪಾವಗಡದ ಮಂದಿ ಒತ್ತಾಯಿಸುತ್ತಿದ್ದಾರೆ. ಈ ಸಂಬಂಧ ಇದೀಗ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ಈ ಸರಣಿ ಸಾವಿನ ಕುರಿತಂತೆ ತನಿಖೆಯನ್ನು ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಪ್ರಸ್ತುತ ಆರೋಗ್ಯ ಇಲಾಖೆ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದು ಕೆಲವೇ ದಿನಗಳಲ್ಲಿ ಈ ಸಾವಿಗೆ ಕಾರಣವೇನು ಅನ್ನೋದನ್ನ ಪತ್ತೆ ಹಚ್ಚುವ ವಿಶ್ವಾಸದಲ್ಲಿದೆ. ಬೇರೆ ಬೇರೆ ಕಾರಣಗಳಿಗಾಗಿ ಪಾವಗಡ ತಾಲೂಕು ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ಒಳಗಾದ 7 ಮಂದಿಯ ಪೈಕಿ 3 5 ದಿನದ ಅಂತರದಲ್ಲಿ ಮೃತಪಟ್ಟಿರುವುದು ಇದೀಗ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಅಷ್ಟು ಮಾತ್ರವಲ್ಲದೆ ಪಾವಗಡದ ಸರ್ಕಾರಿ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ಒಳಗಾದ ಉಳಿದವರ ಎದೆಯಲ್ಲೂ ಕೂಡ ಈ ಸುದ್ದಿ ಡವ ಡವ ಹುಟ್ಟಿಸಿದೆ. ಪಾವಗಡದ ವಿರ್ಲಗುಂದಿಯ 30 ವರ್ಷದ ಅನಿತಾ, ರಾಜವಂತಿ ಗ್ರಾಮದ 20 ವರ್ಷದ ಅಂಜಲಿ ಮತ್ತು ಬ್ಯಾಡನೂರು ಗ್ರಾಮದ ನರಸಮ್ಮ ಮೃತ ದುರ್ದೈವಿಗಳು. ಫೆಬ್ರವರಿ 22ರಂದು 6 ಮಂದಿ ಗರ್ಭಿಣಿಯರು ಸೇರಿದಂತೆ ಒಟ್ಟು 7 ಮಂದಿ ಆಸ್ಪತ್ರೆಗೆ ದಾಖಲಾಗಿದ್ರು. ಹೀಗೆ ಆಸ್ಪತ್ರೆಗೆ ದಾಖಲಾದ 7 ಜನರ ಪೈಕಿ 4 ಜನರಿಗೆ ಸಿಸೇರಿಯನ್ ಆಪರೇಷನ್ ಅನ್ನ ಮಾಡಲಾಗಿತ್ತು. ಇನ್ನಿಬ್ಬರು ಬೇರೆ ಆಪರೇಷನ್ಗೆ ಒಳಗಾಗಿದ್ರು. ಒಬ್ಬರಿಗೆ ಸಹಜ ಹೆರಿಗೆಯಾಗಿತ್ತು. ಈ ಪೈಕಿ ಸಹಜ ಹೆರಿಗೆಗೆ ಒಳಗಾಗಿದ್ದ ಅನಿತಾ ಅವರು ಸಂತಾನಹರಣ ಆಪರೇಷನ್ ಸಲುವಾಗಿ ಆಸ್ಪತ್ರೆಗೆ ದಾಖಲಾಗಿದ್ರು. ಆಪರೇಷನ್ ನಡೆದ ದಿನವೇ ಅವರು ಮೃತಪಟ್ಟರೆ, ಸಿಸೇರಿಯನ್ ಬಳಿಕ ಗಂಭೀರ ಸ್ಥಿತಿಯಲ್ಲಿದ್ದ ಅಂಜಲಿ ಅವರನ್ನ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿತ್ತು. ಅಲ್ಲೂ ಕೂಡ ಟ್ರೀಟ್ಮೆಂಟ್ಗೆ ಸ್ಪಂದಿಸದ ಅವರು ಫೆಬ್ರವರಿ 24ರಂದು ಮೃತಪಟ್ಟಿದ್ರು. ಇನ್ನು ಬ್ಯಾಡನೂರು ಗ್ರಾಮದ ನರಸಮ್ಮ ಗರ್ಭಕೋಶದ ಕಾಯಿಲೆಗೆ ಸಂಬಂಧಪಟ್ಟಂತೆ ಇದೇ ಆಸ್ಪತ್ರೆಯಲ್ಲಿ ಆಪರೇಷನ್ಗೆ ಒಳಗಾಗಿದ್ರು. ಆಪರೇಷನ್ ನಡೆದ ಬಳಿಕ ಅವರ ಆರೋಗ್ಯ ಸ್ಥಿತಿಯು ಗಂಭೀರವಾಯಿತು. ತಕ್ಷಣ ಅವರನ್ನ ಬೆಂಗಳೂರಿನ ವಾಣಿವಿಲಾಸ ಆಸ್ಪತ್ರೆಗೆ ಕಳುಹಿಸಿಕೊಡಲಾಗಿತ್ತು. ಅವರು ಕೂಡ ಟ್ರೀಟ್ಮೆಂಟ್ಗೆ ಸ್ಪಂದಿಸದೆ ಮೃತಪಟ್ಟಿದ್ದಾರೆ. ಇದೀಗ ಈ ಸುದ್ದಿ ಪಾವಗಡದ ಸುತ್ತಮುತ್ತ ಸಾಕಷ್ಟು ಆತಂಕಕ್ಕೆ ಕಾರಣವಾಗಿದೆ. ಅಷ್ಟು ಮಾತ್ರವಲ್ಲದೆ ಇದೇ ಆಸ್ಪತ್ರೆಯಲ್ಲಿ ಈ ಸರಣಿ ಸಾವು ನಡೆದ ಹತ್ತಿರದ ದಿನಗಳಲ್ಲಿ ಆಪರೇಷನ್ಗೆ ಒಳಗಾದ ಮಂದಿಯಲ್ಲೂ ಕೂಡ ಆತಂಕವನ್ನು ಹುಟ್ಟಿಸಿದೆ. ಹಾಗಾದ್ರೆ ನಿಜಕ್ಕೂ ಆಗಿದ್ದೇನು ಅನ್ನುವ ಕುರಿತಂತೆ ತನಿಖೆಯೊಂದನ್ನು ನಡೆಸಬೇಕು. ಇದೊಂದು ವೈದ್ಯರ ನಿರ್ಲಕ್ಷ್ಯದ ಪ್ರಕರಣವಾಗಿದ್ದು ವೈದ್ಯರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಪಾವಗಡದ ಮಂದಿ ಒತ್ತಾಯಿಸುತ್ತಿದ್ದಾರೆ. ಈ ಸಂಬಂಧ ಇದೀಗ ಎಚ್ಚೆತ್ತುಕೊಂಡಿರುವ ಅಧಿಕಾರಿಗಳು ಈ ಸರಣಿ ಸಾವಿನ ಕುರಿತಂತೆ ತನಿಖೆಯನ್ನು ನಡೆಸುವುದಕ್ಕೆ ತೀರ್ಮಾನಿಸಿದ್ದಾರೆ. ಪ್ರಸ್ತುತ ಆರೋಗ್ಯ ಇಲಾಖೆ ತನಿಖೆಯನ್ನು ಕೈಗೆತ್ತಿಕೊಂಡಿದ್ದು ಕೆಲವೇ ದಿನಗಳಲ್ಲಿ ಈ ಸಾವಿಗೆ ಕಾರಣವೇನು ಅನ್ನೋದನ್ನ ಪತ್ತೆ ಹಚ್ಚುವ ವಿಶ್ವಾಸದಲ್ಲಿದೆ.